ನಮ್ಮ ಬಾಸ್ ಬಂದರು. ಇವರೇ ಜಯರಾಜ್ ಅಂತ. ಈಗ ಹೊಸದಾಗಿ ಫೀಲ್ಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಯಾವುದಾದ್ರು ಡೀಲ್ ಇತ್ತು ಅಂತ ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಬಾಸ್ನ ಹಾಕೊಂಡು ಹೋಗ್ತಾ ಇರೋದ ಈಗ. ಮತ್ತೆ ಎಲ್ಲಿಗೆ ನಿಮ್ಮ ಪಯಣ? ತಿರುಪತಿಗೆ. ಏನಕ್ಕೆ ತಿರುಪತಿಗೆ? ಹಾಗೆ ನಿಮ್ ದಯದಿಂದ. ಹಂಗೆ ನಿಮ್ದೇ ರೀ, ನಮ್ದೇ ಅಲ್ಲ. ನೀವು ಮತ್ತೆ ನಮ್ ಕಿರಣಂದೇ. ನಡೀರಿ, ಸ್ಟಾರ್ಟ್ ಮಾಡಿ ಗಾಡಿನ. ಹೊರಡೋಣ. ಎಲ್ಲಾ ಗ್ರೂಪ್ ಇರ್ತಾರಲ್ಲ ಒಬ್ರು ಟ್ರಿಪ್ ನ ಪ್ಲಾನ್ ಮಾಡೋರು. ಅದು ಇವ್ರೆ, ಅವ್ರ ಹೆಡ್. ಎಲ್ಲಾ ಟ್ರಿಪ್ ಪ್ಲಾನ್ ಮಾಡ್ತಾರೆ, ಬೈಕ್ ಇಂದ ಹಿಡ್ದು ನೆಕ್ಸ್ಟ್ ಕಾರ್ ಹೋಗಿ ನೆಕ್ಸ್ಟ್ ಬಸ್ ಹೋಗುತ್ತೆ. ಬಂದ್ರು ಇವಾಗ ಮುಖ ತೋರ್ಸಾನೆ. ಇವಾಗ ಪಿಕಪ್ ಪಾಯಿಂಟ್ 2 ನಂದಾಯ್ತು. ಇವಾಗ ಪಿಕಪ್ ಇವ್ರದೇನೆ. ಆ ಕಡೆ ಕ್ಯಾಮ್ರಾ ಮಾಡಿ ಆನ್ ಮಾಡಿ ಆ ಕಡೆ. ಅದ್ ನಮ್ಮಮ್ಮ ಮಿಕ್ಸಿ ಇದು ತೆಗ್ಬಿಟ್ಟು ಅಲ್ಲೇ ಕಿರ್ತಲ್ಲ. ಸರ್ ಎಲ್ಲಿಗೆ ಪಯಣ? ವೆಲ್ಕಮ್ ಟು ತಿರುಪತಿ. ಸಾರಿ, ಗೋಯಿಂಗ್ ಟು ತಿರುಪತಿ. ಹೂವನೇ ಇಕ್ಕಿಲ್ವಲ್ಲ ಗುರು? ಹಾಯ್, ವೆಲ್ಕಮ್ ಟು ದ ಮೈ ಚಾನಲ್ ಚೆವಿಸ್ ಬ್ಲಾಗ್ ಅಫಿಷಿಯಲ್. ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಬಂದು ನಾನು ಮತ್ತು ನಮ್ಮ ಹುಡುಗರು ತಿರುಪತಿಗೆ ಹೋಗಿದ್ವಿ. ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಹೇಗಿದೆ ಅಂತ ನೋಡಿ ಹೇಳಿ. ಕಾಫಿ ಕೊಟ್ಬಿಟ್ಟು ಅಪ್ಪ ಒಂದು ಹೋಗಿ ಬರ್ಲಾ? ಏನು ಬೇಕು ನಿಮಗೆ? ಸರಿ ಆಯ್ತು. ನೀನು ಮಮ್ಮಿಗೆ ನೋಡ್ಕೊಂಡು ಇಲ್ಲ ಇರೋ. ಮಮ್ಮಿ ನೀನು ಅಕ್ಕ ಇಲ್ಲ. ನಮ್ಮ ಬಾಸ್ ಬಂದರು. ಇವರೇ ಜಯರಾಜ್ ಅಂತ. ಈಗ ಹೊಸದಾಗಿ ಫೀಲ್ಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಯಾವುದಾದ್ರು ಡೀಲ್ ಇತ್ತು ಅಂತ ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಮೊದಲನೇ ಪಿಕಪ್ಪು. ನಮ್ಮ ಬಾಸ್ನ ಹಾಕೊಂಡು ಹೋಗ್ತಾ ಇರೋದ ಈಗ. ಎಲ್ಲಿಗೆ ಹೋಯ್ತಿದ್ದೀರಾ ಸರ್? ಬನ್ನಿ. ಹತ್ತು ಇರೋಲ್ಲ, ಅನ್ಲಾಕ್ ಮಾಡ್ತೀನಿ. ನಡಿ ಹೋಗೋಣ. ಮತ್ತೆ ಎಲ್ಲಿಗೆ ನಿಮ್ಮ ಪಯಣ? ತಿರುಪತಿಗೆ. ಏನಕ್ಕೆ ತಿರುಪತಿಗೆ? ಹಾಗೆ ನಿಮ್ ದಯದಿಂದ. ಹಂಗೆ ನಿಮ್ದೇ ರೀ, ನಮ್ದೇ ಅಲ್ಲ. ನೀವು ಮತ್ತೆ ನಮ್ ಕಿರಣಂದೇ. ನಡೀರಿ, ಸ್ಟಾರ್ಟ್ ಮಾಡಿ ಗಾಡಿನ. ಹೊರಡೋಣ. ಇವಾಗ ಬರ್ತಾ ಇದಾರೆ ನಮ್ಮ ಟ್ರಿಪ್ಪಿನ ಆಯೋಜಕರು. ಹಾಗೂ ನಮ್ ಟ್ರಿಪ್ ಎಲ್ಲಾ ಗ್ರೂಪ್ ಇರ್ತಾರಲ್ಲ ಒಬ್ರು ಟ್ರಿಪ್ ನ ಪ್ಲಾನ್ ಮಾಡೋರು. ಅದು ಇವ್ರೆ, ಅವ್ರ ಹೆಡ್. ಎಲ್ಲಾ ಟ್ರಿಪ್ ಪ್ಲಾನ್ ಮಾಡ್ತಾರೆ, ಬೈಕ್ ಇಂದ ಹಿಡ್ದು ನೆಕ್ಸ್ಟ್ ಕಾರ್ ಹೋಗಿ ನೆಕ್ಸ್ಟ್ ಬಸ್ ಹೋಗುತ್ತೆ. ಬಂದ್ರು ಇವಾಗ ಮುಖ ತೋರ್ಸಾನೆ. ಇವಾಗ ಪಿಕಪ್ ಪಾಯಿಂಟ್ 2 ನಂದಾಯ್ತು. ಇವಾಗ ಪಿಕಪ್ ಇವ್ರದೇನೆ. ಆ ಕಡೆ ಕ್ಯಾಮ್ರಾ ಮಾಡಿ ಆನ್ ಮಾಡಿ ಆ ಕಡೆ. ಅದ್ ನಮ್ಮ ಸರ್ ಎಲ್ಲಿಗೆ ಪಯಣ? ವೆಲ್ಕಮ್ ಟು ತಿರುಪತಿ. ಸಾರಿ, ಗೋಯಿಂಗ್ ಟು ತಿರುಪತಿ. ಸಿಗರೇಟ್ ಹೊಡೆದಲ್ಲ ಆಗ್ತಾರೇನಾ? ಮಕ್ಕಳಿಲ್ಲ ಮನೇಲಿ ಹಿಂಗೆ ಎಲ್ಲ ನೋಡಿ ಮುಗಿತಾವ್ರೆ. ಮಕ್ಕಳಿಲ್ಲ ಮನೇಲಿ ಹಿಂಗೆ. ಮತ್ತೆ ಎಲ್ಲಿಗೆ ನಮ್ಮ ಪಯಣ? ಲೆಟ್ಸ್ ಗೋ ಫಾರ್ ಅ ರೈಡ್ ಮ್ಯಾನ್. Riding high when I was king, I played it hard and fast like everything. I walked away, you want me there, but easy come and easy go, and you put it so easy, you got me
go, yeah, into my feet, you got me, no. What Anytime I killer, see bro? you, let me know. But the plan and see, just let me go. I'm on my knees when I'm begging, cause I don't wanna lose you. Hey, yeah. ಹೋಗ್ಲಿ ನಿಮ್ ಫ್ರೆಂಡ್ಸ್ ಬಗ್ಗೆ ಹೇಳಿ. ಮೂರು ಬಿಟ್ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನು ಇಲ್ಲ. ಅಲ್ಲಿಂದ ಪೂಜೆ ಎಲ್ಲ ಮುಗಿಸಿ ಹೊರಟ್ವಿ. ನಾವು ಹೊರಡುವಾಗ ಸುಮಾರು 10 ಗಂಟೆ ಆಗಿತ್ತು. ನಾವು ಹೋಗಿದ್ದು ಹೆಬ್ಬಾಳ ರೂಟು. ಈ ರೂಟಲ್ಲಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಮತ್ತು ವೆಹಿಕಲ್ಸು. ಯಾರೂ ಅಷ್ಟೇ, ಯಾರಾದ್ರು ತಿರುಪತಿ ಪ್ಲ್ಯಾನ್ ಮಾಡಿದ್ರೆ ಈ ರೋಡಲ್ಲಂತೂ ಹೋಗಬೇಡಿ, ಬೇರೆ ಯಾವ್ದಾದ್ರು ರೂಟ್ ನೋಡ್ಕೊಂಡು ಹೋಗಿ. ಏನಕಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಅಲ್ಲಿಂದ ಬರೋಷ್ಟೊತ್ತಿಗೆ 12 ಗಂಟೆ ಆಗೋಗಿತ್ತು. ಕೆ ಆರ್ ಪುರಂ ರೀಚ್ ಆದ್ವಿ 12 ಗಂಟೆಗೆ. ಅಲ್ಲಿಂದ ಏನಾದರೂ ತಿನ್ಕೊಂಡು ಹೋಗೋಣ ಅಂದ್ಕೊಂಡು ಹೋಟೆಲ್ಗೆ ಹೋಗಿ ಸ್ವಲ್ಪ ಊಟ ಮಾಡಿಕೊಂಡು ಮತ್ತೆ ಅಲ್ಲಿಂದ ಹೊರಟ್ವಿ. ಏರಿಯಾಯಿಂದ ಕೆ ಆರ್ ಪುರಮ್ವರೆಗೂ ನಾನು ಡ್ರೈವ್ ಮಾಡಿದ್ದೆ. ಅಲ್ಲಿಂದ ಕಿರಣ ನಾನು ಡ್ರೈವ್ ಮಾಡ್ತೀನಿ ಕೊಡುಗುರು ಅಂತ ಕಾರ್ನ ಇಸ್ಕೊಂಡ. ಸರಿ ಆಯಿತು ಅಂತ ಅಲ್ಲಿಂದ ಕಿರಣನ ಕೈಲಿ ಗಾಡಿ ಕೊಟ್ಟು ನಾವು ಜರ್ನಿ ಶುರು ಮಾಡಿದ್ವಿ. ಇನ್ನೇನು ತಿರುಪತಿ 15 ಕಿಲೋಮೀಟರ್ ಏನೋ ಇತ್ತು. ಅಲ್ಲಿಂದ ಕಿರಣ ಗಾಡಿ ನನಗೆ ಕೊಟ್ಬಿಟ್ಟ, ನೀನು ಡ್ರೈವ್ ಮಾಡೋರು, ನಾನು ಸ್ವಲ್ಪ ಮಲ್ಕೊತೀನಿ ಅಂತ. ಸರಿ ಆಯಿತು ಅಂತ ಅಲ್ಲಿಂದ ನಾನು ಡ್ರೈವ್ ಮಾಡಿಕೊಂಡು ತಿರುಪತಿ ಬೆಟ್ಟದ ಹತ್ರ ಹೋದ್ವಿ. ನಾವು ಹೋಗಿದ್ದು ವೀಕೆಂಡ್ ಬೇರೆ, ಸಿಕ್ಕಾಪಟ್ಟೆ ವೆಹಿಕಲ್ಸು ಮತ್ತು ಸಿಕ್ಕಾಪಟ್ಟೆ ಜನ. ಇಲ್ಲ ಅಂದರೂ 40-45 ಮಿನಿಟ್ಸು ನಾ ಚೆಕ್ ಪೋಸ್ಟಲ್ಲೇ ಇದ್ವಿ. ಅಂದರೆ ಎಲ್ಲ ಪಾಸ್ ಆಗಿ ಕಾರುಗಳೆಲ್ಲ ನಮ್ಮ ಚೆಕ್ಕಿಂಗೆಲ್ಲ ಮುಗಿಸಿ. ಮತ್ತು ಇನ್ನೊಂದು ಬೇರೆ ಆಯಿತು, ನಾನು ನನ್ನ ಕಾರಿಂದ ಹೆಮ್ಮೆಯಿಂದ ಹೇಳು ನಾನು ಕನ್ನಡಿಗ ಅಂತ ಬರೆಸಿದ್ದೆ, ಅಂದರೆ ಸ್ಟಿಕ್ಕರ್ ಹಾಕ್ಸಿದ್ದೆ. ಅದನ್ನ ರಿಮೂವ್ ಮಾಡಿಸ್ಬಿಟ್ರು. ಸಖತ್ ಬೇಜಾರಾಯಿತು. ನಮ್ಮ ಕಾರು ನಮ್ಮ ಕನ್ನಡಿಗ ಅಂತ ಬೇರೆ ಬರೆಸಿದ್ದೆ. ಏನೂ ಮಾಡೋಕ್ಕಾಗಲ್ಲ, ಅವ್ರ ರೂಲ್ಸು ಅವ್ರನ್ನ ಮಾಡಲೇಬೇಕು. ಅಲ್ಲಿಂದ ನಾವು ತಿರುಪತಿ ರೀಚ್ ಆದ್ವಿ. 5 ಗಂಟೆ ಏನೋ ಆಗಿತ್ತು. ಇದು ಬಂದು ಕರ್ನಾಟಕ ಪಾರ್ಕಿಂಗು. ದೇವಸ್ಥಾನ ಹಿಂದೆಗಡೆನೇ ಬರುತ್ತೆ ಇದು ಪಾರ್ಕಿಂಗು. ನೋಡಿ, ಯಾರಾದರೂ ಹೋದರೆ ನೆಕ್ಸ್ಟ್ ಟೈಮು ಇದೇ ಪಾರ್ಕಿಂಗಲ್ಲಿ ಗಾಡಿನ ಪಾರ್ಕ್ ಮಾಡಿ. ನೀವು ಇಲ್ಲಿ ಏನೇನು ಅನುಕೂಲ ಅಂತ ಅಂದರೆ ದೇವಸ್ಥಾನಕ್ಕೆ ಹತ್ರನೇ ಆಗಿರುತ್ತೆ ಈ ಪ್ಲೇಸು. ನೀವು ಇಲ್ಲಿಂದ ಆಪೋಸಿಟ್ ಹೋದ್ರು ಅಂತಾರೆ ನೋಡಿ, ಈ ಪ್ಲೇಸ್ ಸಿಗುತ್ತೆ. ಅಂದರೆ ನಾವು ಕಾರ್ ಪಾರ್ಕಿಂಗ್ ಮಾಡಿದ್ದೀವಲ್ಲ, ಅದ್ರ ಆಪೋಸಿಟೇ ಇದು ಬರೋದು. ಡೈರೆಕ್ಟಲ್ಲಿ ಪಾರ್ಕ್ ಮಾಡಿ ನಾವು ಬಟ್ಟೆ ಎಲ್ಲ ತೊಗೊಳ್ಬೇಕಾದ್ರೆ ಡೈರೆಕ್ಟು ಕೊಳದ ಹತ್ರ ಹೋಗ್ಬೋದು. ಕೊಳದ ಹತ್ರ ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬೇಕಾದರೆ ಡೈರೆಕ್ಟು ದರ್ಶನಕ್ಕೆ ಹೋಗ್ಬಿಡ್ಬೋದು. ಮತ್ತು ಮುಡಿ ಕೊಡಬೇಕಾದ್ರೂ ಅಷ್ಟೇ, ಅನ್ನದಾಸೋಹಕ್ಕೂ ಏನಾದರೂ ಹೋದ್ರೂ ಅಷ್ಟೇ, ನಮಗೆಲ್ಲ ಆ ಪಾರ್ಕಿಂಗು ಸಖತ್ ಹತ್ರನೇ ಇರುತ್ತೆ. ಅಲ್ಲಿಂದ ಕೊಳದ ಹತ್ರ ಬಂದು ಸ್ನಾನ ಎಲ್ಲ ಮುಗಿಸಿ ರೆಡಿ ಆದ್ವಿ. ನಾವ್ಯಾಕೆ ಹುಟ್ಟಿದೀವಿ ಅಂತ ಯೋಚನೆ ಮಾಡಿದ್ರಲ್ಲ ಅರ್ಧ ಜೀವ. ಇಂಪಾರ್ಟೆಂಟ್ ಬಿಟ್ಬಿಟ್ಟಲ್ಲ, ಕಾಮ ಕಾಸು ಖ್ಯಾತಿ ಅದನ್ನ ಅರ್ಧ ಕಳೆಯಪ್ಪ. 2730 ಮೂತಿದ್ಕಲ್ಲ, ಇಷ್ಟ ಕಡಿಮೆ ದಿನ ಬದುಕುದು ಕೂಸೆ ಇರೋದೊಂದ್ ಜೀರ್ಣ. ಹಿಂದೇನಾಯ್ತು ನೆನ್ಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವ್ ಏನ್ ತಿಂತೀವಿ, ಎಲ್ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದಾನೆ. ವಿಧಿ ನಮ್ದೇನಿಲ್ಲ. ಚೈಲ್ಡ್ ನನ್ನ ಮಗ ಎಲ್ಲರೂ ಇದೇ ಬಿದ್ದುಬಿಡಲ್ಲ. ಮುಗಿಸಿ ಎಲ್ಲರೂ ರೆಡಿಯಾಗಿ ದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆ ಏನಾದರೂ ತಿನ್ಕೊಳ್ಳೋಣ ಅಂತ ಹೋಟೆಲ್ ಹತ್ರ ಹೋದ್ವಿ. ಹೋಟೆಲ್ ಹತ್ರ ಹೋಗಿ ಎಲ್ಲರೂ ಟಿಫನ್ ಮಾಡಿಕೊಂಡು ಮತ್ತೆ ಅಲ್ಲಿಂದ
ದರ್ಶನ ಮಾಡೋಣ ಅಂತ ಹೊರಟ್ವಿ. ಬರ್ರಿ ಹೋಗೋಣ ಅಲ್ಲಿಗೆ ಹೋಗೋಣ ನಾಷ್ಟ ಮಾಡ್ಕೊಂಡು ಹೊಟ್ಟಿಗೆ. ಅವ್ನು ಪೋಯಿಂಗಿನ ಕರ್ಕೊಂಡು ಹೋಗ್ಬಿಟ್ಟು ಗಾಡಿಗೆ ಹೋಗ್ಬಿಟ್ಟು ನಾಳೆ गेट पूछना का बोले जानते पहले भी कुछ मन बन जाएगा ಬಾರಗುಂಡತ್ತಲೇ ನಾವ್ ಹೇಳ ಮತ್ ಕೇಳಿ ಬಾರು ಒಳ್ಳೆ ಹೊಡೆತನ ಆಡ್ಬೇಡ. ಬರ್ತಾರೆ ಕಿಂಚಕಂದೆ ಅದು ವಿಡಿಯೋ ಮಾಡ್ಕಂದ ಮಾಡ್ಬಿಡ್ತಾನೆ. ಲೋಕೇಶ್ ಹೆಂಗಿರಿದೆ? ಅದಷ್ಟಲ್ಲಿ ಗುಂಡ ಸರ್, ಗುಂಡಣ್ಣ ಸರ್ ಹೇಳಿ ನಿಮ್ಮ ಅಭಿಪ್ರಾಯ ಹೇಳಿ. ಯಾರು ಬರಬೇಡಿ ತಿರುಪತಿಗೆ ಯಾರು ಬರಬೇಡಿ. ಬರ್ರಿ ನೀವು ಈ ಸಮಸ್ಯೆ ಬೇಕಾಗಿತ್ತ ಬರೀ ಕಾಲು ನೋವು ಕೈ ನೋವು ನಮ್ಮ ಹುಡುಗ ಕೂತ್ಕೊಳ್ಳೋಕಾಯ್ತಲ್ಲ ಇಂಥಲ್ಲ ಇವರು ಲೋಕೇಶ್ಗೆ ಮಂಡಿ ಚಿಪ್ಪಿ ಹೋಗ್ಬಿಟ್ಟಿದೆ. ಇವ್ರಿಗೆ ಏನಾಗಿದೆ ಗೊತ್ತಿಲ್ಲ. ಮಂಡಿ ಮಾತೇ ಬರಲ್ಲ. ಬುಧವಾರ ಬೆಳಗ್ಗೆ 8 ಗಂಟೆಗೆ ಶುರುವಾದ ಈ ನಮ್ಮ ದರ್ಶನದ ಜರ್ನಿ ನಂತರ ಎಂಡಾಗಿದ್ದು ಸೋಮವಾರ ಬೆಳಗಿನ ಜಾವ 4:10ಕ್ಕೆ. ಅಂತೂ ದರ್ಶನ ಮಾತ್ರ ಸೂಪರಾಗಾಯಿತು. ದರ್ಶನ ಎಲ್ಲ ಮುಗಿಸಿದ್ವಿ. ನನ್ನಪ್ಪ ಶ್ರೀ ವೆಂಕಟೇಶ್ವರನ್ನ ನೋಡ್ತಾ ಇದ್ದಂಗೆ ನಾವು ಪಟ್ಟಿದ್ದು ಸ್ಟ್ರಗಲ್ಸ್ ಎಲ್ಲ ಏನೂ ಇಲ್ಲ ಅಂತ ಅನಿಸ್ತು. ದರ್ಶನ ಎಲ್ಲ ಮುಗಿಸ್ಕೊಂಡು ಲಡ್ಡು ತೊಗೊಂಡು ಅಲ್ಲಿಂದ ಹುಡುಗರನ್ನ ಕೇಳಿದೆ, ಏನು ಮಾಡೋದು, ಬೇರೆ ದೇವಸ್ಥಾನ ಹತ್ರ ಹೋಗೋಣ ಇಲ್ಲಾಂದರೆ ಮನೆಗೆ ಹೊರಡ್ಬಿಡೋಣ ಅಂತ. ಅವರು ಸಖತ್ ಟಯರ್ಡ್ ಆಗಿದ್ದರು. ಇಲ್ಲ ಗುರು ಹೋಗ್ಬಿಡೋಣ ಮನೆಗೆ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಕೊಂಡು ಅಲ್ಲಿಂದ ನಾವು ಮನೆಗೆ ಹೊರಟ್ವಿ. ಏನ್ ಸರ್ ವಾತಾವರಣ ಇಷ್ಟೊಂದು ಚೆನ್ನಾಗಿದೆ. ಸಾಯೋಣ ಅಂತ ಅನ್ಕೊಂಡವನ್ಗೂ ಬದುಕ ಕಾಸೆ ಹುಟ್ಟಿಸ್ಬಿಡುತ್ತೆ, ಅಷ್ಟೊಂದು ಚೆನ್ನಾಗಿದೆ.
ಕೊಡ್ತೆ ಕುಡಿದ್ಬಿಡ್ರಿ ಸಾಯ್ರಿ. ಈ ಊರಲ್ಲಿ ನನ್ ಬಿಟ್ರೆ ಬುದ್ಧಿವಂತನ ಮಗ ಇನ್ಯಾವನವನ್ಲ ಅಮಾಸೆ. ನನ್ಗಿರೋ ಬುದ್ಧಿವಂತಿಕೆಗೆ ನಾನು ಇಲ್ಲಿ ಹುಟ್ಟಬಾರ್ದು ಕಣ್ಣ. ಹುಟ್ಟಬೇಕಾಗಿತ್ತು. ಜಾಪಾನ್ ದೇಶ ಹುಟ್ಟಬೇಕು, ಅಮೆರಿಕಾದ ಅಧ್ಯಕ್ಷ ಆಗ್ಬೇಕು, ಎಲ್ಲ ತುಂಬ ದಂಡ್ಬಿಟ್ಟವ್ರೆ. ಏನ್ ಸರ್ ಗಾಡಿ ಹೊಡೆದ್ರಿ ನೀವು? ಬಿಡಿ ಸರ್, ತುಂಬಾ ಫಾಸ್ಟ್ ಆಗಿ ಹೊಡೆದ್ರಿ. ಜೀವ ಲೆಕ್ಕಿಸದೆ ಗಾಡಿ ಓಡಿಸಿದಿರಲ್ಲ ಸರ್ ನೀವು. ಎಲ್ಲರಿಗಿರೋದು ಒಂದೇ ಲೈಫ್ ಮಾನ್ಸ. ಇನ್ನೊಂದಿದೆ ಅಂದ್ರೆ ನಾನು ನಂಬೋದಿಲ್ಲ. ಇರೋ ಒಂದು ಲೈಫಲ್ಲಿ ನಾವು ಹ್ಯಾಪಿ ಆಗಿಲ್ಲ ಅಂದ್ರೆ ಹೇಗೆ? And I want to see happy. That's it. ಇವ್ರನ್ನ ನೋಡಿರ್ಬೋದು, ಕುಂಭಕರ್ಣನ ಕೊನೆ ತುಂಡು. ಯಾವಾಗಲೂ ನಿದ್ದೆನೆ. ಜರ್ನಿ ಶುರುವಾದಾಗ ಸ್ಟಾರ್ಟ್ ಆಗಿರೋ ನಿದ್ದೆ ಜರ್ನಿ ಮುಗಿಸ್ಕೊಂಡು ಬರೋವರೆಗೂ ಹಂಗೆ ಇತ್ತು. ಏನು ಮಾಡೋಕ್ಕಾಗಲ್ಲ, ಮನೇಲಿ ಜಾಗ ಇಲ್ಲ ಅಂದ್ಕೊಂಡು ಟ್ರಿಪ್ ಹೆಸರು ಹೇಳ್ಕೊಂಡು ಇಲ್ಲಿ ನಿದ್ದೆ ಮಾಡೋಕ್ಕೆ ಬರೋದು ನಮ್ಮ ಸಾಹೇಬರು. ಸರಿ ಆಯಿತು ಅಂತ ಟಿಫನ್ಗೆ ಹಾಕಿದ್ವಿ. ಟಿಫನ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಡುವಾಗ ನಮ್ಮ ಲೊಕೇಶನ್ ಅವರು ಎಲ್ರಿಗೂ ಎಳ್ನೀರನ್ನ ಕೊಡಿಸಿದ್ರು. ಎಳ್ನೀರನ್ನ ಕುಡ್ಕೊಂಡು ಸೇಮ್ ನೈಟ್ ಹೋಗಿರೋ ದಾರಿನಲ್ಲೇ ಬೆಳಗ್ಗೆ ರಿಟರ್ನ್ ಆದ್ವಿ. ಅಂದರೆ ಬರ್ಬೇಕಾದ್ರೆ ಬೆಳಗ್ಗೆ ಟೈಮ್ ಅಷ್ಟು ಟ್ರಾಫಿಕ್ ಇರಲಿಲ್ಲ. ನಾವು ಹಂಗೂ 12:15 ಆಗಿತ್ತು ಬೆಂಗಳೂರು ರೀಚ್ ಆದಾಗ. ಅಲ್ಲಿಂದ ಏರಿಯಾಗೆ ಬಂದ್ವಿ. ಅಲ್ಲಿಂದ ಎಲ್ರಿಗೂ ಎಲ್ಲ ಬೇಕ್ರಿ ಹತ್ರ ಬಿಟ್ಟು ನಂತರ ನಾನು ಮನೆಗೆ ಹೊರಟೆ. ತಿರುಪತಿನಲ್ಲಿ ಏನು ಐಟಮ್ ತೊಗೊಂಡಿರಲಿಲ್ಲ, ಡೈರೆಕ್ಟಾಗಿ ಮನೆಗೆ ಬಂದುಬಿಟ್ಟಿದ್ವಿ. ಹಂಗಾಗಿ ಇಲ್ಲೇ ಮನೆಗೆ ಸ್ವಲ್ಪ ಐಟಮ್ನೆಲ್ಲ ತೊಗೊಂಡು ಮನೆ ಹತ್ರ ಬಂದೆ. ಮನೆಗೆ ಬಂದಾಗ ನನ್ನ ಮಗ ಮಲ್ಕೊಂಡಿದ್ದ. ನಾನು ಹೋಗಿದ್ದು ನೋಡಿ ಎಚ್ಚರ ಆಯಿತು ಅನಿಸುತ್ತೆ. ಎದ್ದ ನೋಡಿ ಐಟಮ್ಸ್ ಎಲ್ಲ ನೋಡಿ ಅವನ ರಿಯಾಕ್ಷನ್ ಯಾವ ಥರ ಇದೆ ಅಂತ. ಇದು ಬಂದು ನಮ್ಮ ತಿರುಪತಿ ಜರ್ನಿಯ ವಿಡಿಯೋ. ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ನೋಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದೇ ರೀತಿ ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್. ಬಾಯ್.